ಕೊನೆಗೂ ಬಿಗ್ ಬಾಸ್ ಸೀಸನ್ 12ರಲ್ಲಿ ಈ ಒಂದು ಟ್ರೋಫಿಗೆ ಮುತ್ತಿಡೋದ್ರ ಮೂಲಕ ಗಿಲ್ಲಿ ನಟ ಹಳ್ಳಿ ಹೈದ ಅವರು ತಮ್ಮ ವಿಜಯ ಪತಾಕೆಯನ್ನ ಆರಿಸಿರುವಂತದ್ದು ನಿಜವಾಗ್ಲೂ ಕೂಡ ಶ್ಲಾಘನೀಯ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಹಳ್ಳಿ ಪ್ರತಿಭೆ ಬೆಳಿಬೇಕು, ಬಡವ್ರ ಮಕ್ಕಳು ಬೆಳಿಬೇಕು, ಅದ್ರ ಜೊತೆಗೆ ಟ್ಯಾಲೆಂಟ್ ಇರುವಂತವ್ರು ಕೂಡ ಬೆಳಿಬೇಕು ಅನ್ನುವಂಥದ್ದು ಸಾಕಷ್ಟು ಜನರ ಒಂದು ವಾದವಾಗಿತ್ತು. ಅದಕ್ಕೋಸ್ಕರನೇ ಗಿಲ್ಲಿ ನಟ ಅವರಿಗೆ ಸಾಕಷ್ಟು ಜನರು ತಮ್ಮ ಓಟ್ಗಳನ್ನ ಕೂಡ ಹಾಕಿದ್ರು. ಹಾಗೇನೆ ಇನ್ನೊಂದೇನಂತಂದ್ರೆ ಬಿಗ್ ಬಾಸ್ ಸೀಸನ್ 12ರಲ್ಲಿ 50 ಲಕ್ಷ ಕ್ಯಾಶ್ ಪ್ರೈಸ್, ಅದರೊಟ್ಟಿಗೆ ಒಂದು ಕಾರು, ಅದರ ಜೊತೆಗೆ ಕಿಚ್ಚ ಸುದೀಪ್ ಅವರಿಂದ 10 ಲಕ್ಷವನ್ನ ಪಡ್ಕೊಂಡಿರುವಂತಹ ಗಿಲ್ಲಿ ನಟ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಗ್ಗೆನೂ ಕೂಡ ಮಾತನಾಡಿರುವಂತದ್ದು. ಯಾಕಂತಂದ್ರೆ ಡೆವಿಲ್ ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರೊಟ್ಟಿಗೆ ಗಿಲ್ಲಿ ನಟ ಅವರು ಸ್ಕ್ರೀನ್ ಶೇರ್ ಮಾಡಿದ್ರು. ದರ್ಶನ್ ಅವರು ಸೆಟ್ ಅಲ್ಲಿ ಹೆಂಗಿರ್ತಿದ್ರು ಅಂತಂದ್ರೆ ಆ ನನ್ ಕರೆದ್ಬಿಟ್ಟು ಮಾತಾಡಿಸ್ತಿದ್ರು, ಅಷ್ಟು ಪ್ರೀತಿಯಿಂದ ಮಾತಾಡ್ತಿದ್ರು. ಪ್ರಾಪರ್ಟಿ ಕಾಮಿಡಿ ಬಗ್ಗೆ ನಾನ್ ಮಾಡಿದಂತಹ ಪ್ರಾಪರ್ಟಿ ಕಾಮಿಡಿ ಬಗ್ಗೆ ನನ್ನ ಹತ್ರನೇ ಹೇಳ್ತಾ ಇದ್ರು ಅನ್ನುವಂತಹ ವಿಚಾರಗಳನ್ನ ಹೇಳ್ತಾ, ಅದರೊಟ್ಟಿಗೆ ಕಿಚ್ಚ ಸುದೀಪ್ ಅವ್ರ ಬಗ್ಗೆನೂ ಕೂಡ ಸಾಕಷ್ಟು ಮೆಚ್ಚುಗೆಯ ಮಾತುಗಳನ್ನ ಆಡಿರುವಂತದ್ದು. ಒಂದ್ ಕಡೆ ಗಿಲ್ಲಿ ನಟ ಅವರು ಗೆದ್ದಿರುವಂತದ್ದು ಸಾಕಷ್ಟು ಜನರಿಗೆ ಖುಷಿಯ ವಿಚಾರ ಆಗಿದ್ರೆ, ಮತ್ತೊಂದ್ ಕಡೆ ಅಶ್ವಿನಿ ಅವರು ಸೆಕೆಂಡ್ ರನ್ನರ್ ಅಪ್ ಆಗಿರುವಂತದ್ದು, ಅದ್ರ ಜೊತೆಗೆ ರಕ್ಷಿತಾ ಅವರು ಫಸ್ಟ್ ರನ್ನರ್ ಅಪ್ ಆಗಿರುವಂತದ್ದು ಕೂಡ ಎಲ್ಲೋ ಒಂದ್ ಕಡೆ ಅವರವರ ಅಭಿಮಾನಿಗಳಿಗೆ ಬೇಸರವನ್ನ ಉಂಟು ಮಾಡಿದೆ ಅಂತಂದ್ರೆ ತಪ್ಪಾಗೋದಿಲ್ಲ. ಬಿಕಾಸ್ ಯಾಕಂತಂದ್ರೆ ಎಕ್ಸ್ಪೆಕ್ಟೆಡ್ ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂತಹ ಥೀಮ್ ಅಲ್ಲಿ ಮಾಡಿದ್ಮೇಲೆ ಇಲ್ಲೇನೇನಾಯ್ತು ಅನ್ನುವಂಥದ್ದು ಹೇಳಕ್ಕೆ ಆಗ್ತಾ ಇಲ್ಲ. ಅಂಡ್ ಹಾಗೇನೆ 6ನೇ ಸ್ಥಾನದಲ್ಲಿ ಧನುಷ್ ಗೌಡ ಅವರು, 5ನೇ ಸ್ಥಾನದಲ್ಲಿ ಮ್ಯೂಟೆಂಟ್ ರಘು ಅವರು, 4ನೇ ಸ್ಥಾನದಲ್ಲಿ ನಮ್ಮ ಕಾವ್ಯ ಶೈವ ಅವರು, 3ನೇ ಸ್ಥಾನದಲ್ಲಿ ಅಶ್ವಿನಿ ಅವರು, 2ನೇ ಸ್ಥಾನದಲ್ಲಿ ರಕ್ಷಿತಾ ಅವರು, 1ನೇ ಸ್ಥಾನದಲ್ಲಿ ಗಿಲ್ಲಿ ನಟ ಅವರು ಇದ್ರು. ಇಲ್ಲಿ ಏನಾಗಿತ್ತು ಅಂತಂದ್ರೆ ಸಾಕಷ್ಟು ಜನರಿಗೆ ತಮ್ಮ ತಮ್ಮ ನೆಚ್ಚಿನ ಸ್ಪರ್ಧಿಗಳು ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಓಟುಗಳನ್ನ ಹಾಕಿದ್ರು. ತಮ್ಮದೇ ಆದಂತಹ ರೀತಿಯಲ್ಲಿ ಅವರಿಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ರು ಅಂತಾನೆ ಹೇಳ್ಬೋದು. ಧನುಷ್ ಅವರು ಕೂಡ ಅಷ್ಟೇನೆ ಸ್ಟಾರ್ಟಿಂಗೇನೆ ಹೊರಗಡೆ ಬರ್ತಾರೆ ಗ್ರ್ಯಾಂಡ್ ಫಿನಾಲೆಯಲ್ಲಿ. ಅವರ ಒಂದು ಕಿಚ್ಚ ಸುದೀಪ್ ಅವರು ಹೇಳಿದ ತಕ್ಷಣ ಹೊರಗಡೆ ಬಂದ ತಕ್ಷಣ ಅವರ ತಾಯಿಯ ಕಣ್ಣಲ್ಲಿ ನಿಜವಾಗ್ಲೂ ಗಳಗಳನೆ ಕಣ್ಣೀರ ಧಾರೆ ಹರಿದಿದೆ ಅಂತಂದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಚಿಕ್ಕ ಮಗುವಿನ ರೀತಿ ಯಾವುದೇ ರೀತಿಯಾದಂತಹ ನಿಷ್ಕಲ್ಮಶಗಳನ್ನ, ಯಾವುದೇ ರೀತಿಯಾದಂತಹ ಕಲ್ಮಶಗಳನ್ನ ಇಟ್ಕೊಳ್ಳದೆ ಚಿಕ್ಕ ಮಗುವಿನ ರೀತಿಯಲ್ಲಿ ನಿಷ್ಕಲ್ಮಶವಾಗಿ ಕಣ್ಣೀರನ್ನ ಹಾಕ್ಬಿಟ್ರು. ಯಾಕಂತಂದ್ರೆ ತನ್ನ ಮಗ ಗೆಲ್ಬೇಕಿತ್ತು, ತನ್ನ ಮಗ ಟಾಸ್ಕ್‌ಗಳನ್ನ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅದರೊಟ್ಟಿಗೆ 100 ದಿನಗಳನ್ನ, ಅದರೊಟ್ಟಿಗೆ 121 ದಿನಗಳನ್ನ ಪೂರೈಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ 3 ತಿಂಗಳ ಕಾಲ ಇದ್ದಾರೆ ಅಂತಂದ್ರೆ ಈ ಡಿಸರ್ವ್ ಅಂತ ಹೇಳ್ಬಿಟ್ಟು ಸಾಕಷ್ಟು ಒಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ರು. ಆದ್ರೆ ಅದು ಕೈಗೆ ಬಂದಿರೋ ತುತ್ತು ಬಾಯಿಗೆ ಬಂದಿಲ್ಲ ಅಂತಾರಲ್ಲ, ಸೊ ಹಾಗೆ ಧನುಷ್ ಗೌಡ ಅವ್ರಿಗೆ ಆಗಿರುವಂತದ್ದು. ಧನುಷ್ ಗೌಡ ಅವರು ಕಪ್ಪನ್ನ ಗೆದ್ದಿಲ್ಲ ಅಂತಂದ್ರು ಕೂಡ ಸಾಕಷ್ಟು ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಅದ್ರ ಜೊತೆಗೆ ಸಾಕಷ್ಟು ಜನರ ಅಭಿಮಾನವನ್ನ ಗೆದ್ದಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಹಾಗೇನೆ ಮ್ಯೂಟೆಂಟ್ ರಘು ಅವರು ಕೂಡ ಟಾಪ್ 3 ಅಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರು ಎಕ್ಸ್ಪೆಕ್ಟ್ ಮಾಡಿದ್ರು. ಆದ್ರೆ ಅದು ಕೂಡ ಉಲ್ಟಾ ಆಗಿರುವಂತದ್ದು. ಯಾಕಂತಂದ್ರೆ ಟಾಸ್ಕ್ ಮಾಸ್ಟರ್ ಅಂತ ಬಂದ ಬಿರುದನ್ನ ತಗೊಂಡಿರುವಂತಹ ಧನುಷ್ ಗೌಡ ಅವ್ರಿಗೆ ಟಾಸ್ಕ್ ವಿಚಾರದಲ್ಲಾಗಿರ್ಬೋದು ಅಥವಾ ಮತ್ತೊಂದಷ್ಟು ವಿಚಾರಗಳಲ್ಲಾಗಿರ್ಬೋದು ಬೆಸ್ಟ್ ಕಾಂಪಿಟೇಟರ್ ಅಂತಂದ್ರೆ ಮ್ಯೂಟೆಂಟ್ ರಘು ಅವ್ರು ಆಗಿದ್ರು. ಆದ್ರೆ ಅವರು ಕೂಡ ಧನುಷ್ ಗೌಡ ಅವರು ಬಂದ ನಂತರ ಕೆಲವೇ ಸಮಯಕ್ಕೆ ಅವರು ಕೂಡ ಮನೆಯಿಂದ ಹೊರಗಡೆ ಬಂದಿರುವಂತದ್ದು. ಅವ್ರಿಗೂ ಕೂಡ ಒಂದಷ್ಟು ಬೇಸರ ಆಗಿದೆ ಅಂತ ತಪ್ಪಾಗಲ್ಲ. ಅಂಡ್ 4ನೇ ಸ್ಥಾನಕ್ಕೆ ಕಾವ್ಯ ಶೈವ ಅವರು ತೃಪ್ತಿ ಪಡ್ಕೊಂಡಿದ್ದಾರೆ. ಕಾವ್ಯ ಶೈವ ಅವ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ಮನ್ಸಲ್ಲಿ ಇತ್ತು, ನಾನು ಕೂಡ ಟಾಪ್ 3 ಅಲ್ಲಿ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ. ಯಾಕಂತಂದ್ರೆ ಆಸ್ ಎ ಕಂಟೆಸ್ಟೆಂಟ್ ಆಗಿ ನಾನು ಹೋದ್ರು ಕೂಡ ನನ್ಗೆ ಹಂಗೆ ಅನ್ಸುತ್ತೆ. ಯಾಕಂದ್ರೆ ನಾನು ವಿನ್ ಆಗ್ಬೇಕು, ನನ್ನ ಆಸೆ ಆಕಾಂಕ್ಷೆಗಳನ್ನ ನಾನು ತೀರಿಸ್ಕೋಬೇಕು. ಅದರೊಟ್ಟಿಗೆ ಇನ್ನೊಂದ್ ಏನಂತಂದ್ರೆ ನನ್ನ ಒಂದು ಮುಂದಿನ ಒಂದು ಜೀವನವನ್ನ ನಾನು ಸದುಪಯೋಗ ಪಡ್ಕೋಬೇಕು. ಆ ಒಂದು ಬಿಗ್ ಬಾಸ್ ಪ್ಲಾಟ್ಫಾರ್ಮ್ ಅನ್ನುವಂಥದ್ದು ನನ್ನ ಜೀವನಕ್ಕೆ ಒಂದೊಳ್ಳೆ ಅಡಿಪಾಯ ಆಗುತ್ತೆ, ಒಂದೊಳ್ಳೆ ವೇದಿಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಹೋಗಿರ್ತಾರೆ. ಆದ್ರೂ ಕೂಡ ತುಂಬಾ ಚೆನ್ನಾಗಿ ಕಾವ್ಯ ಶೈವ ಅವರು ತಮ್ಮ ಒಂದು ವ್ಯಕ್ತಿತ್ವದ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ 3rd ಪ್ಲೇಸ್ ಅಲ್ಲಿ ನಮ್ಮ ಅಶ್ವಿನಿ ಗೌಡ ಅವರಿದ್ದಾರೆ. ರಾಜಮಾತೆ, ಅದ್ರ ಜೊತೆಗೆ ಗಟ್ಟಿಗಿತ್ತಿ, ಛಲಗಾರ್ತಿ, ಹೋರಾಟಗಾರ್ತಿ, ಸಾಕಷ್ಟು ಬಿರುದುಗಳನ್ನ ಪಡ್ಕೊಂಡಿರುವಂತಹ ಇವರು ತಮ್ಮದೇ ಆದಂತಹ ವಿಭಿನ್ನ ಶೈಲಿಯಲ್ಲಿ ಕನ್ನಡ ಕಿರುತೆರೆ ವೀಕ್ಷಕರನ್ನ, ಬಿಗ್ ಬಾಸ್ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದ್ದಾರೆ. ಅಂಡ್ ಸೆಕೆಂಡ್ ಬಂದಿರುವಂತಹ ರಕ್ಷಿತಾ ಅವರು ಕೂಡ ಅಷ್ಟೇನೆ ಯಾವುದೇ ರೀತಿಯಾದಂತಹ ಒಂದು ರಿಯಾಲಿಟಿ ಶೋಗಳ ಎಕ್ಸ್‌ಪೀರಿಯನ್ಸ್ ಇಲ್ಲದೆ ಇದ್ರು ಕೂಡ ಬಹು ವರ್ಷಗಳ ನಂತರ ಕಿಚ್ಚ ಸುದೀಪ್ ಅವರ ಪಕ್ಕದಲ್ಲಿ ನಿಲ್ಲುವಂತಹ ಭಾಗ್ಯವನ್ನ ರಕ್ಷಿತಾ ಅವರು ಪಡ್ಕೊಂಡ್ರು. ಆದಷ್ಟು ಕೂಡನು ಸಾಕಷ್ಟು ಜನರು ಎಕ್ಸ್‌ಪೆಕ್ಟ್ ಮಾಡ್ತಾ ಇದ್ರು. ಒಂದಷ್ಟು ಬಿಗ್ ಬಾಸ್ ಸೀಸನ್ 12 ಶುರುವಾದ ನಂತರ ರಕ್ಷಿತಾ ಅವರ ಆರ್ಭಟ ನಡೆದ್ಮೇಲೆ ರಕ್ಷಿತಾ ಅವರೇ ವಿನ್ ಆಗ್ತಾರೆ ಖಂಡಿತವಾಗ್ಲೂ ಈ ಒಂದು ಸೀಸನ್. ಯಾಕಂತಂದ್ರೆ ಒಂದಷ್ಟು ವರ್ಷಗಳ ನಂತರ ಮಹಿಳಾ ಕಂಟೆಸ್ಟೆಂಟ್ ವಿನ್ ಆಗುವಂತಹ ಎಲ್ಲಾ ಲಕ್ಷಣಗಳು ಇದೆ. ರಕ್ಷಿತಾ ಅವ್ರು ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಚಾಲಾಕಿಯಾಗಿ ಆಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಆದ್ರೆ ಎಲ್ಲೋ ಒಂದ್ ಕಡೆ 100% ಹಾರ್ಡ್ ವರ್ಕ್ ಇದ್ರೂ ಕೂಡ ಲಕ್ ಅನ್ನೋದು 1% ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಯಾಕಂತಂದ್ರೆ ಯಾರಿಗೆ ಯಾವ ಸಂದರ್ಭದಲ್ಲಿ ಅದೃಷ್ಟ ಕೈ ಹಿಡಿಯುತ್ತೆ ಅಂತ ಹೇಳಕ್ಕಾಗಲ್ಲ. ಹಾಗೆ ಗಿಲ್ಲಿ ನಟ ಅವರ ಒಂದು 100% ಹಾರ್ಡ್ ವರ್ಕ್‌ಗೆ ಅವರ ಒಂದು ಲಕ್ಕು ಕೂಡ ಸಾಥ್ ಕೊಟ್ಟಿರುವಂತದ್ದು. 5 ಬಾರಿ ರಿಯಾಲಿಟಿ ಶೋಗಳಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದ್ರು ಕೂಡ 5 ಬಾರಿನೂ ಕೂಡ ಗೆದ್ದಿರ್ಲಿಲ್ಲ. ಫಸ್ಟ್ ಪ್ಲೇಸು, ಸೆಕೆಂಡ್ ಪ್ಲೇಸು ಅಂತ
ಯಾವುದೇ ರೀತಿಯಾದಂತಹ ಪಡ್ಕೊಂಡಿಲ್ಲ. ಆದ್ರೆ ರನ್ನರ್ ಅಪ್ ಸ್ಥಾನಕ್ಕೇನೆ ಅವರು ಒಂದು ತೃಪ್ತಿಯನ್ನ ಪಡ್ಕೊಂಡಿದ್ರು. ಆದ್ರೆ 6ನೇ ಸ್ಥಾನಕ್ಕೆ ಬಿಗ್ ಬಾಸ್ ಸೀಸನ್ 12ರ ಒಂದು ಟ್ರೋಫಿಗೆ ಮುತ್ತಿಡೋದರ ಮೂಲಕ ಅವರ ಒಂದು ಗೆಲುವಿಗೆ ಒಂದು ಬುನಾದಿಯನ್ನ ಹಾಕಿರುವಂತದ್ದು ನಿಜವಾಗ್ಲೂ ಕೂಡನು ಒಂದು ಹೆಮ್ಮೆಯ ವಿಚಾರ ಅಂತಂದ್ರೆ ತಪ್ಪಾಗೋದಿಲ್ಲ. ಅಂಡ್ ಇನ್ನೊಂದೇನಂತಂದ್ರೆ ಸಾಕಷ್ಟು ವಿಚಾರಗಳಲ್ಲಿ ಈ ಒಂದು ಬಿಗ್ ಬಾಸ್ ಸೀಸನ್ 12 ಸದ್ದು ಮಾಡ್ತು. ಅದು ಕೂಡನು ವೋಟಿಂಗ್ ವಿಚಾರದಲ್ಲೂ ಕೂಡನು. ಹೆಂಗೆ ಅಂತಂದ್ರೆ ಕಳೆದ ಬಾರಿ ಬಿಗ್ ಬಾಸ್ ಫೈನಲಿಸ್ಟ್ ಆಗಿದ್ದಂತಹ ಹನುಮಂತು ಅವರಿಗೆ 5 ಕೋಟಿ ವೋಟ್ ಸಿಕ್ಕಿತ್ತು ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು, ಬಿಗ್ ಬಾಸ್ ನಲ್ಲೂ ಕೂಡ ತೋರಿಸಿದ್ದು ಉಂಟು. ಆದ್ರೆ ಈ ಬಾರಿ ಅದಕ್ಕಿಂತ ಮೀರಿ ಹೆಚ್ಚು ವೋಟ್‌ಗಳು ಬಂದಿದ್ವು ಅಂತ ಹೇಳ್ಬಿಟ್ಟು ಹೇಳಿದ್ರು. ಆದ್ರೆ ಕಲರ್ಸ್ ಕನ್ನಡದ ಆಗಿರ್ಬೋದು, ಬಿಗ್ ಬಾಸ್ ಟೀಮ್ ಆಗಿರ್ಬೋದು, ಕಿಚ್ಚ ಸುದೀಪ್ ಅವರಾಗಿರ್ಬೋದು, ವೋಟುಗಳನ್ನ ಎಲ್ಲೂ ಕೂಡ ರಿವೀಲ್ ಮಾಡಿರ್ಲಿಲ್ಲ. ಎಲ್ರಿಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ. ಯಾವ್ಯಾವ ಕಂಟೆಸ್ಟೆಂಟ್‌ಗೆ ಎಷ್ಟೆಷ್ಟು ವೋಟ್ಸ್ ಬಂದಿರುತ್ತೆ, ಯಾರ್ಯಾರಿಗೆ ಹೆಚ್ಚೆಚ್ಚು ವೋಟ್‌ಗಳನ್ನ ಹಾಕಿರ್ತಾರೆ ಅನ್ನುವಂಥದ್ದು. ಆದ್ರೆ ಎಲ್ಲೋ ಕೂಡ ಅದು ರಿವೀಲ್ ಮಾಡಿಲ್ಲ. ಅದು ಯಾರಿಗೆ ಎಷ್ಟು ಕಂಟೆಸ್ಟೆಂಟ್ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್‌ಗಳು ಬಂದಿದೆ, ಯಾವ್ಯಾವ ಕಂಟೆಸ್ಟೆಂಟ್‌ಗೆ ಎಷ್ಟೆಷ್ಟು ವೋಟ್‌ಗಳು ಸಿಕ್ಕಿದೆ ಅನ್ನುವಂಥದ್ದಾದ್ರೂ ರಿವೀಲ್ ಮಾಡ್ಬೇಕಿತ್ತು. ಅಥವಾ ಇಲ್ಲ ಅಂತಂದ್ರೆ ವಿನ್ನರ್‌ಗೆ ಎಷ್ಟು ವೋಟ್‌ಗಳು ಬಂದಿದೆ, ಫಸ್ಟ್ ರನ್ನರ್ ಅಪ್‌ಗೆ ಎಷ್ಟು ಬಂದಿದೆ, ಅಥವಾ ಸೆಕೆಂಡ್ ರನ್ನರ್ ಅಪ್‌ಗೆ ಎಷ್ಟು ಬಂದಿದೆ, ಅಥವಾ ವಿನ್ನರ್‌ಗೂ ರನ್ನರ್ ಅಪ್‌ಗೂ ಎಷ್ಟು ವೋಟ್‌ಗಳ ಒಂದು ವ್ಯತ್ಯಾಸವಿದೆ ಅನ್ನುವಂಥದ್ದಾದ್ರೂ ತೋರಿಸಬೇಕಿತ್ತು ಅನ್ನುವಂಥದ್ದು ಒಂದಷ್ಟು ಬಿಗ್ ಬಾಸ್ ವೀಕ್ಷಕರ ಪ್ರಶ್ನೆಯಾಗಿದೆ. ಮತ್ತೊಂದು ವಿಚಾರ ಅಂತಂದ್ರೆ ಬಿಗ್ ಬಾಸ್ ಮನೆ ಮುಂದೆ ಗಿಲ್ಲಿ ಹಾಗೆ ಕಾವ್ಯ ಅವರ ಕಟೌಟ್ಸ್ ಬಗ್ಗೆ ಅಂತೂ ಮಾತಾಡಲೇಬೇಕು. ಯಾಕಂತಂದ್ರೆ ಆ ಅಭಿಮಾನಿಗಳು ಎಲ್ಲಿದ್ರೋ ಗೊತ್ತಿಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ, ಸಾಗರೋಪಾದಿಯಲ್ಲಿ ಅಭಿಮಾನಿಗಳೆಲ್ಲರೂ ಕೂಡನು ಹರಿದು ಬಂದಿದ್ರು. ನಿನ್ನೆ ಮಧ್ಯಾಹ್ನ ಅಥವಾ ಬೆಳಗ್ಗೆಯಿಂದಲೇ ಕೂಡನು ಸಾಕಷ್ಟು ಜನ ಬಿಗ್ ಬಾಸ್ ಮನೆ ಮುಂದೆ ಹೋಗೋದಾಗಿರ್ಬೋದು, ಅಥವಾ ತಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಸ್‌ಗೆ ವೋಟ್ ಹಾಕಿ ಅಂತ ವೇದ ವಾಕ್ಯಗಳ ಮೂಲಕ ಜೋರಾಗಿ ಘೋಷಗಳನ್ನ ಕೂಗೋದಾಗಿರ್ಬೋದು, ಕಟೌಟ್‌ಗಳನ್ನ ಹಾಕಿ ಹಾಲಿನ ಅಭಿಷೇಕ ಮಾಡುವಂಥದ್ದೇನಾಗಿರ್ಬೋದು. ಅದ್ರ ಜೊತೆಗೆ ಕಾವ್ಯ ಮತ್ತೆ ಗಿಲ್ಲಿ ಅವರ ಒಂದು ಕಟೌಟ್‌ಗಳನ್ನ ಹಾಕಿ, ಆ 2 ಕಟೌಟ್‌ಗಳಿಗೆ ಹೂವಿನ ಅಲಂಕಾರವನ್ನ ಮಾಡಿ, ಹೂಹಾರಗಳನ್ನ ಹಾಕಿ, ಸೇಮ್ ಅಣ್ಣ ಅತ್ತಿಗೆ ಅನ್ನುವಂತಹ ಒಂದು ಮಾತುಗಳನ್ನ ಆಡಿ, ಇಬ್ರು ಮದುವೆ ಆಗ್ಬೇಕು, ಕಂಕಣ ಭಾಗ್ಯ ಕೂಡಿ ಬರ್ಲಿ ಇವರಿಬ್ಬರ ಲೈಫಲ್ಲಿ, ಇವರಿಬ್ಬರೇ ಮದುವೆ ಆಗ್ಬೇಕು ಅಂತ ಹೇಳ್ಬಿಟ್ಟು ತಮ್ಮ ಆಸೆ ಆಕಾಂಕ್ಷೆಗಳನ್ನ ವ್ಯಕ್ತಪಡಿಸಿದ್ರು. ಹಲವು ಮಾಧ್ಯಮಗಳೊಂದಿಗೆ ಅವರು ತೋಡ್ಕೊಂಡ್ರು ಕೂಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.